ಇತ್ತೀಚೆಗೆ ಹಿಂದೂ ದೇವರುಗಳ ಮೇಲೆ ಕಿಡಿಗೇಡಿಗಳ ಕಣ್ಣು ಬಿದ್ದಾಗೆ ಕಾಣಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಹಿಂದೂ ದೇವರ ಮೂರ್ತಿಯನ್ನ ವಿಕೃತಿ ಮೆರೆದು ಧ್ವಂಸಗೊಳಿಸಿದ್ದು ನಮ್ಮ ಕಣ್ಮುಂದೆ ಇದೆ. ಇದಾದ ನಂತರ ಐಟಿ ಸಿಟಿ ಬೆಂಗಳೂರಿನಲ್ಲಿ ನಾಗರಕಟ್ಟೆಯ ಕಲ್ಲುಗಳನ್ನ ಧ್ವಂಸ ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಈ ಜ್ಞಾನ ಭಾರತಿ ಕ್ಯಾಂಪಸ್ ನಲ್ಲಿರುವಂತಹ ದೇವರು ಕಲ್ಲುಗಳನ್ನ ಈಗ ಧ್ವಂಸ ಮಾಡುವಂತಹ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ. ಸದ್ಯ ನಾನೀಗ ಜ್ಞಾನ ಭಾರತಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ನಲ್ಲಿರುವಂತಹ ಒಂದು ನಾಗರಕಟ್ಟೆ ಇದು. ಈ ನಾಗರಕಟ್ಟೆಗೆ ದಿನನಿತ್ಯ ಕೂಡ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇತ್ತು. ಈ ಭಾಗಕ್ಕೆ ಇರುವಂತಹ ಒಂದೇ ಒಂದು ಏಕೈಕ ದೇವಸ್ಥಾನ, ಈ ದೇವಸ್ಥಾನವನ್ನು ಕೂಡ ಈಗ ಕಿಡಿಗೇಡಿಗಳು ಧ್ವಂಸ ಮಾಡಿರುವಂತದ್ದು. ನಿನ್ನೆ ರಾತ್ರಿ ಕೆಲ ಕಿಡಿಗೇಡಿಗಳು ಈ ದೇವರ ಮೂರ್ತಿಗಳ ಮೇಲೆ ಮತ್ತೊಂದು ಕಲ್ಲಿಂದ ಒಡೆದು ಹಾಕಿರುವಂತದ್ದು. ಪ್ರತಿನಿತ್ಯವೂ ಕೂಡ ಇಲ್ಲಿರುವಂತಹ ಭಾಗದ ಜನ ಇಲ್ಲಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುತ್ತಿದ್ರು. ಆದ್ರೆ ಮೂರು ನಾಗರ ದೇವರ ಕಟ್ಟೆಗಳನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ. ಆ ಮೂರ್ತಿಗಳನ್ನು ಕೂಡ ಭಗ್ನಗೊಳಿಸುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಜೊತೆಗೆ ತ್ರಿಶೂಲ ಕೂಡ ಇತ್ತು, ಆ ತ್ರಿಶೂಲವನ್ನು ಕೂಡ ಇಲ್ಲಿ ಮುರಿದು ಬಿಸಾಡಿರುವಂತದ್ದು ಕೂಡ ಈಗ ನಡೆದಿದೆ. ಸದ್ಯಕ್ಕೆ ಇಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಆಕ್ರೋಶ ಹೊರಪಡಿಸುತ್ತಾರೆ. ಜೊತೆಗೆ ಭಕ್ತಾದಿಗಳು, ಈ ದೇವಸ್ಥಾನದ ಭಕ್ತಾದಿಗಳು ಕೂಡ ತಮ್ಮ ಒಂದು ಆಕ್ರೋಶನ ಹೊರಹಾಕುವಂತ ಕೆಲಸ ಕೂಡ ಮಾಡ್ತಾರೆ. ಜೊತೆಗೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯ 100 ಮೀಟರ್ ಅಂತರದಲ್ಲೇ ಈ ಒಂದು ದೇವಸ್ಥಾನ ಇರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಪೊಲೀಸರಿಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಪೂಜೆ ನಡೀತಾ ಇತ್ತು. ಇವತ್ತಿನ ಬೆಳಗಿನ ಜಾವ ಬಂದಂತಹ ಮಹಿಳೆಯರು ಈ ಒಂದು ಘಟನೆಗಳನ್ನು ಕಂಡು ಈಗ ಆತಂಕಗೊಂಡು ಸದ್ಯಕ್ಕೆ ಪೊಲೀಸರಿಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ಹಿಂದೂ ದೇವರುಗಳ ಮೇಲೆ ಕಿಡಿಗೇಡಿಗಳ ಕಣ್ಣು ಬಿದ್ದಾಗೆ ಕಾಣಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಹಿಂದೂ ದೇವರ ಮೂರ್ತಿಯನ್ನ ವಿಕೃತಿ ಮೆರೆದು ಧ್ವಂಸಗೊಳಿಸಿದ್ದು ನಮ್ಮ ಕಣ್ಮುಂದೆ ಇದೆ. ಇದಾದ ನಂತರ ಐಟಿ ಸಿಟಿ ಬೆಂಗಳೂರಿನಲ್ಲಿ ನಾಗರಕಟ್ಟೆಯ ಕಲ್ಲುಗಳನ್ನ ಧ್ವಂಸ ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಈ ಜ್ಞಾನ ಭಾರತಿ ಕ್ಯಾಂಪಸ್ ನಲ್ಲಿರುವಂತಹ ದೇವರು ಕಲ್ಲುಗಳನ್ನ ಈಗ ಧ್ವಂಸ ಮಾಡುವಂತಹ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ. ಸದ್ಯ ನಾನೀಗ ಜ್ಞಾನ ಭಾರತಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ನಲ್ಲಿರುವಂತಹ ಒಂದು ನಾಗರಕಟ್ಟೆ ಇದು. ಈ ನಾಗರಕಟ್ಟೆಗೆ ದಿನನಿತ್ಯ ಕೂಡ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇತ್ತು. ಈ ಭಾಗಕ್ಕೆ ಇರುವಂತಹ ಒಂದೇ ಒಂದು ಏಕೈಕ ದೇವಸ್ಥಾನ, ಈ ದೇವಸ್ಥಾನವನ್ನು ಕೂಡ ಈಗ ಕಿಡಿಗೇಡಿಗಳು ಧ್ವಂಸ ಮಾಡಿರುವಂತದ್ದು. ನಿನ್ನೆ ರಾತ್ರಿ ಕೆಲ ಕಿಡಿಗೇಡಿಗಳು ಈ ದೇವರ ಮೂರ್ತಿಗಳ ಮೇಲೆ ಮತ್ತೊಂದು ಕಲ್ಲಿಂದ ಒಡೆದು ಹಾಕಿರುವಂತದ್ದು. ಪ್ರತಿನಿತ್ಯವೂ ಕೂಡ ಇಲ್ಲಿರುವಂತಹ ಭಾಗದ ಜನ ಇಲ್ಲಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುತ್ತಿದ್ರು. ಆದ್ರೆ ಮೂರು ನಾಗರ ದೇವರ ಕಟ್ಟೆಗಳನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ. ಆ ಮೂರ್ತಿಗಳನ್ನು ಕೂಡ ಭಗ್ನಗೊಳಿಸುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಜೊತೆಗೆ ತ್ರಿಶೂಲ ಕೂಡ ಇತ್ತು, ಆ ತ್ರಿಶೂಲವನ್ನು ಕೂಡ ಇಲ್ಲಿ ಮುರಿದು ಬಿಸಾಡಿರುವಂತದ್ದು ಕೂಡ ಈಗ ನಡೆದಿದೆ. ಸದ್ಯಕ್ಕೆ ಇಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಆಕ್ರೋಶ ಹೊರಪಡಿಸುತ್ತಾರೆ. ಜೊತೆಗೆ ಭಕ್ತಾದಿಗಳು, ಈ ದೇವಸ್ಥಾನದ ಭಕ್ತಾದಿಗಳು ಕೂಡ ತಮ್ಮ ಒಂದು ಆಕ್ರೋಶನ ಹೊರಹಾಕುವಂತ ಕೆಲಸ ಕೂಡ ಮಾಡ್ತಾರೆ. ಜೊತೆಗೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯ 100 ಮೀಟರ್ ಅಂತರದಲ್ಲೇ ಈ ಒಂದು ದೇವಸ್ಥಾನ ಇರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಪೊಲೀಸರಿಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಪೂಜೆ ನಡೀತಾ ಇತ್ತು. ಇವತ್ತಿನ ಬೆಳಗಿನ ಜಾವ ಬಂದಂತಹ ಮಹಿಳೆಯರು ಈ ಒಂದು ಘಟನೆಗಳನ್ನು ಕಂಡು ಈಗ ಆತಂಕಗೊಂಡು ಸದ್ಯಕ್ಕೆ ಪೊಲೀಸರಿಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ಹಿಂದೂ ದೇವರುಗಳ ಮೇಲೆ ಕಿಡಿಗೇಡಿಗಳ ಕಣ್ಣು ಬಿದ್ದಾಗೆ ಕಾಣಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಹಿಂದೂ ದೇವರ ಮೂರ್ತಿಯನ್ನ ವಿಕೃತಿ ಮೆರೆದು ಧ್ವಂಸಗೊಳಿಸಿದ್ದು ನಮ್ಮ ಕಣ್ಮುಂದೆ ಇದೆ. ಇದಾದ ನಂತರ ಐಟಿ ಸಿಟಿ ಬೆಂಗಳೂರಿನಲ್ಲಿ ನಾಗರಕಟ್ಟೆಯ ಕಲ್ಲುಗಳನ್ನ ಧ್ವಂಸ ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಈ ಜ್ಞಾನ ಭಾರತಿ ಕ್ಯಾಂಪಸ್ ನಲ್ಲಿರುವಂತಹ ದೇವರು ಕಲ್ಲುಗಳನ್ನ ಈಗ ಧ್ವಂಸ ಮಾಡುವಂತಹ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ. ಸದ್ಯ ನಾನೀಗ ಜ್ಞಾನ ಭಾರತಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ನಲ್ಲಿರುವಂತಹ ಒಂದು ನಾಗರಕಟ್ಟೆ ಇದು. ಈ ನಾಗರಕಟ್ಟೆಗೆ ದಿನನಿತ್ಯ ಕೂಡ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇತ್ತು. ಈ ಭಾಗಕ್ಕೆ ಇರುವಂತಹ ಒಂದೇ ಒಂದು ಏಕೈಕ ದೇವಸ್ಥಾನ, ಈ ದೇವಸ್ಥಾನವನ್ನು ಕೂಡ ಈಗ ಕಿಡಿಗೇಡಿಗಳು ಧ್ವಂಸ ಮಾಡಿರುವಂತದ್ದು. ನಿನ್ನೆ ರಾತ್ರಿ ಕೆಲ ಕಿಡಿಗೇಡಿಗಳು ಈ ದೇವರ ಮೂರ್ತಿಗಳ ಮೇಲೆ ಮತ್ತೊಂದು ಕಲ್ಲಿಂದ ಒಡೆದು ಹಾಕಿರುವಂತದ್ದು. ಪ್ರತಿನಿತ್ಯವೂ ಕೂಡ ಇಲ್ಲಿರುವಂತಹ ಭಾಗದ ಜನ ಇಲ್ಲಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುತ್ತಿದ್ರು. ಆದ್ರೆ ಮೂರು ನಾಗರ ದೇವರ ಕಟ್ಟೆಗಳನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ. ಆ ಮೂರ್ತಿಗಳನ್ನು ಕೂಡ ಭಗ್ನಗೊಳಿಸುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಜೊತೆಗೆ ತ್ರಿಶೂಲ ಕೂಡ ಇತ್ತು, ಆ ತ್ರಿಶೂಲವನ್ನು ಕೂಡ ಇಲ್ಲಿ ಮುರಿದು ಬಿಸಾಡಿರುವಂತದ್ದು ಕೂಡ ಈಗ ನಡೆದಿದೆ. ಸದ್ಯಕ್ಕೆ ಇಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಆಕ್ರೋಶ ಹೊರಪಡಿಸುತ್ತಾರೆ. ಜೊತೆಗೆ ಭಕ್ತಾದಿಗಳು, ಈ ದೇವಸ್ಥಾನದ ಭಕ್ತಾದಿಗಳು ಕೂಡ ತಮ್ಮ ಒಂದು ಆಕ್ರೋಶನ ಹೊರಹಾಕುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯ 100 ಮೀಟರ್ ಅಂತರದಲ್ಲೇ ಈ ಒಂದು ದೇವಸ್ಥಾನ ಇರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಪೊಲೀಸರಿಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಪೂಜೆ ನಡೀತಾ ಇತ್ತು. ಇವತ್ತಿನ ಬೆಳಗಿನ ಜಾವ ಬಂದಂತಹ ಮಹಿಳೆಯರು ಈ ಒಂದು ಘಟನೆಗಳನ್ನು ಕಂಡು ಈಗ ಆತಂಕಗೊಂಡು ಸದ್ಯಕ್ಕೆ ಪೊಲೀಸರಿಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ಹಿಂದೂ ದೇವರುಗಳ ಮೇಲೆ ಕಿಡಿಗೇಡಿಗಳ ಕಣ್ಣು ಬಿದ್ದಾಗೆ ಕಾಣಿಸ್ತಾ ಇದೆ.
ಶಿವಮೊಗ್ಗದಲ್ಲಿ ಹಿಂದೂ ದೇವರ ಮೂರ್ತಿಯನ್ನ ವಿಕೃತಿ ಮೆರೆದು ಧ್ವಂಸಗೊಳಿಸಿದ್ದು ನಮ್ಮ ಕಣ್ಮುಂದೆ ಇದೆ. ಇದಾದ ನಂತರ ಐಟಿ ಸಿಟಿ ಬೆಂಗಳೂರಿನಲ್ಲಿ ನಾಗರಕಟ್ಟೆಯ ಕಲ್ಲುಗಳನ್ನ ಧ್ವಂಸ ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಈ ಜ್ಞಾನಭಾರತಿ ಕ್ಯಾಂಪಸ್ ನಲ್ಲಿರುವಂತಹ ದೇವರು ಕಲ್ಲುಗಳನ್ನ ಈಗ ಧ್ವಂಸ ಮಾಡುವಂತಹ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ. ಸದ್ಯ ನಾನೀಗ ಜ್ಞಾನಭಾರತಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ನಲ್ಲಿರುವಂತಹ ಒಂದು ನಾಗರಕಟ್ಟೆ ಇದು. ಈ ನಾಗರಕಟ್ಟೆಗೆ ದಿನನಿತ್ಯ ಕೂಡ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇತ್ತು. ಈ ಭಾಗಕ್ಕೆ ಇರುವಂತಹ ಒಂದೇ ಒಂದು ಏಕೈಕ ದೇವಸ್ಥಾನ, ಈ ದೇವಸ್ಥಾನವನ್ನು ಕೂಡ ಈಗ ಕಿಡಿಗೇಡಿಗಳು ಧ್ವಂಸ ಮಾಡಿರುವಂತದ್ದು. ನಿನ್ನೆ ರಾತ್ರಿ ಕೆಲ ಕಿಡಿಗೇಡಿಗಳು ಈ ದೇವರ ಮೂರ್ತಿಗಳ ಮೇಲೆ ಮತ್ತೊಂದು ಕಲ್ಲಿಂದ ಒಡೆದು ಹಾಕಿರುವಂತದ್ದು. ಪ್ರತಿನಿತ್ಯವೂ ಕೂಡ ಇಲ್ಲಿರುವಂತಹ ಭಾಗದ ಜನ ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುತ್ತಿದ್ರು. ಆದ್ರೆ ಮೂರು ನಾಗರ ದೇವರ ಕಟ್ಟೆಗಳನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ. ಆ ಮೂರ್ತಿಗಳನ್ನು ಕೂಡ ಭಗ್ನಗೊಳಿಸುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಜೊತೆಗೆ ತ್ರಿಶೂಲ ಕೂಡ ಇತ್ತು, ಆ ತ್ರಿಶೂಲವನ್ನು ಕೂಡ ಇಲ್ಲಿ ಮುರಿದು ಬಿಸಾಡಿರುವಂತದ್ದು ಕೂಡ ಈಗ ನಡೆದಿದೆ. ಸದ್ಯಕ್ಕೆ ಇಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಆಕ್ರೋಶ ಹೊರಪಡಿಸ್ತಾರೆ. ಜೊತೆಗೆ ಭಕ್ತಾದಿಗಳು, ಈ ದೇವಸ್ಥಾನದ ಭಕ್ತಾದಿಗಳು ಕೂಡ ತಮ್ಮ ಒಂದು ಆಕ್ರೋಶನ ಹೊರಹಾಕುವಂತ ಕೆಲಸ ಕೂಡ ಮಾಡ್ತಾರೆ. ಜೊತೆಗೆ ಜ್ಞಾನಭಾರತಿ ಪೊಲೀಸ್ ಠಾಣೆಯ 100 ಮೀಟರ್ ಅಂತರದಲ್ಲೇ ಈ ಒಂದು ದೇವಸ್ಥಾನ ಇರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಪೊಲೀಸರಿಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಪೂಜೆ ನಡೀತಾ ಇತ್ತು. ಇವತ್ತಿನ ಬೆಳಗಿನ ಜಾವ ಬಂದಂತಹ ಮಹಿಳೆಯರು ಈ ಒಂದು ಘಟನೆಗಳನ್ನು ಕಂಡು ಈಗ ಆತಂಕಗೊಂಡು ಸದ್ಯಕ್ಕೆ ಪೊಲೀಸರಿಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚೆಗೆ ಹಿಂದೂ ದೇವರುಗಳ ಮೇಲೆ ಕಿಡಿಗೇಡಿಗಳ ಕಣ್ಣು ಬಿದ್ದಾಗೆ ಕಾಣಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಹಿಂದೂ ದೇವರ ಮೂರ್ತಿಯನ್ನ ವಿಕೃತಿ ಮೆರೆದು ಧ್ವಂಸಗೊಳಿಸಿದ್ದು ನಮ್ಮ ಕಣ್ಮುಂದೆ ಇದೆ. ಇದಾದ ನಂತರ ಐಟಿ ಸಿಟಿ ಬೆಂಗಳೂರಿನಲ್ಲಿ ನಾಗರಕಟ್ಟೆಯ ಕಲ್ಲುಗಳನ್ನ ಧ್ವಂಸ ಮಾಡಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ, ಬನ್ನಿ ನೋಡೋಣ. ಈ ಜ್ಞಾನಭಾರತಿ ಕ್ಯಾಂಪಸ್ ನಲ್ಲಿರುವಂತಹ ದೇವರು ಕಲ್ಲುಗಳನ್ನ ಈಗ ಧ್ವಂಸ ಮಾಡುವಂತಹ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ. ಸದ್ಯ ನಾನೀಗ ಜ್ಞಾನಭಾರತಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ನಲ್ಲಿರುವಂತಹ ಒಂದು ನಾಗರಕಟ್ಟೆ ಇದು. ಈ ನಾಗರಕಟ್ಟೆಗೆ ದಿನನಿತ್ಯ ಕೂಡ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇತ್ತು. ಈ ಭಾಗಕ್ಕೆ ಇರುವಂತಹ ಒಂದೇ ಒಂದು ಏಕೈಕ ದೇವಸ್ಥಾನ, ಈ ದೇವಸ್ಥಾನವನ್ನು ಕೂಡ ಈಗ ಕಿಡಿಗೇಡಿಗಳು ಧ್ವಂಸ ಮಾಡಿರುವಂತದ್ದು. ನಿನ್ನೆ ರಾತ್ರಿ ಕೆಲ ಕಿಡಿಗೇಡಿಗಳು ಈ ದೇವರ ಮೂರ್ತಿಗಳ ಮೇಲೆ ಮತ್ತೊಂದು ಕಲ್ಲಿಂದ ಒಡೆದು ಹಾಕಿರುವಂತದ್ದು. ಪ್ರತಿನಿತ್ಯವೂ ಕೂಡ ಇಲ್ಲಿರುವಂತಹ ಭಾಗದ ಜನ ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುತ್ತಿದ್ರು. ಆದ್ರೆ ಮೂರು ನಾಗರ ದೇವರ ಕಟ್ಟೆಗಳನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದಾರೆ. ಆ ಮೂರ್ತಿಗಳನ್ನು ಕೂಡ ಭಗ್ನಗೊಳಿಸುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಜೊತೆಗೆ ತ್ರಿಶೂಲ ಕೂಡ ಇತ್ತು, ಆ ತ್ರಿಶೂಲವನ್ನು ಕೂಡ ಇಲ್ಲಿ ಮುರಿದು ಬಿಸಾಡಿರುವಂತದ್ದು ಕೂಡ ಈಗ ನಡೆದಿದೆ. ಸದ್ಯಕ್ಕೆ ಇಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಆಕ್ರೋಶ ಹೊರಪಡಿಸ್ತಾರೆ. ಜೊತೆಗೆ ಭಕ್ತಾದಿಗಳು, ಈ ದೇವಸ್ಥಾನದ ಭಕ್ತಾದಿಗಳು ಕೂಡ ತಮ್ಮ ಒಂದು ಆಕ್ರೋಶನ ಹೊರಹಾಕುವಂತ ಕೆಲಸ ಕೂಡ ಮಾಡ್ತಾರೆ. ಜೊತೆಗೆ ಜ್ಞಾನಭಾರತಿ ಪೊಲೀಸ್ ಠಾಣೆಯ 100 ಮೀಟರ್ ಅಂತರದಲ್ಲೇ ಈ ಒಂದು ದೇವಸ್ಥಾನ ಇರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಪೊಲೀಸರಿಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಪೂಜೆ ನಡೀತಾ ಇತ್ತು. ಇವತ್ತಿನ ಬೆಳಗಿನ ಜಾವ ಬಂದಂತಹ ಮಹಿಳೆಯರು ಈ ಒಂದು ಘಟನೆಗಳನ್ನು ಕಂಡು ಈಗ ಆತಂಕಗೊಂಡು ಸದ್ಯಕ್ಕೆ ಪೊಲೀಸರಿಗೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.